ಇದು ನಮ್ಮ ಡೇ 2 ಆಫ್ 5 ಡಯಾಗ್ರಾಮ್ಸ್ ಇನ್ 5 ಮಿನಿಟ್ಸ್ ಚಾಲೆಂಜ್. ಸೊ ಇವತ್ತಿನ ಡಯಾಗ್ರಾಮ್ ಕಲ್ತ್ರೆ ನೀವು ಡೆಫಿನೆಟ್ಲಿ MCQs ಮತ್ತೆ ಹಾಟ್ ಕ್ವೆಶ್ಚನ್ ಕೂಡ ಆನ್ಸರ್ ಮಾಡಬಹುದು. ಯಾವ್ದಪ್ಪ ಡಯಾಗ್ರಾಮ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ನಮ್ಮ ECG ಗ್ರಾಫ್ ಮಕ್ಕಳ. ಸೊ ಸಿಂಪಲ್ ಆಗಿ ಈ ECG ಗ್ರಾಫ್ ಅನ್ನ ನೀವು ಕಲ್ತ್ರೆ ಆರಾಮ್ಸೆ ಒಂದು ಹಾಟ್ಸ್ ಅನ್ನ ಆನ್ಸರ್ ಮಾಡ್ಬೋದು. ಹೇಗಿದ್ಯಪ್ಪ ಡಯಾಗ್ರಾಮು? ತುಂಬಾ ಸಿಂಪಲ್ ಕಂಡ್ರೋ. ಒಂದ್ ಸ್ಟ್ರೇಟ್ ಲೈನ್ ಹಾಕ್ತೀರಾ, ಅಲ್ಲಿ ಒಂದ್ ಸಣ್ಣ ರೋಡ್ ಹಂಪ್ ಬರುತ್ತಾ, ಅದಾದ್ಮೇಲೆ ಒಂದ್ ದೊಡ್ಡ ಇದು ಬರುತ್ತಾ, ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡ ಹಂಪು ಬರುತ್ತೆ. ಸೊ ಇದು ECG ನ ಡಯಾಗ್ರಾಮ್. ಸೊ ಇಲ್ಲಿ ನೀವೇನ್ ನೆನ್ಪಿಟ್ಕೊಳ್ಬೇಕು, ಕಾರ್ಡಿಯಾಕ್ ಸೈಕಲ್ ಅನ್ನ ಹೇಗೆ ರಿವೈಸ್ ಮಾಡ್ಬೋದು? ಆರಿಕ್ಯುಲರ್ ಡಿಪೋಲರೈಸೇಷನ್ ಇಸ್ ಆರಿಕ್ಯುಲರ್ ಸಿಸ್ಟೋಲ್. ಅಲ್ಲೇನಾಗ್ತಿರುತ್ತೆ, ಇಟ್ ಈಸ್ ವೆರಿ ಲೆಸ್. ಯಾಕೆ? ಆರಿಕಲ್ಸ್ ಇಂದ ವೆಂಟ್ರಿಕಲ್ಸ್ ಹೋಗ್ಬೇಕು ಬ್ಲಡ್. ನೆಕ್ಸ್ಟ್ ಒನ್ ಬಂದು ವೆಂಟ್ರಿಕ್ಯುಲರ್ ಸಿಸ್ಟೋಲ್. ವೆಂಟ್ರಿಕಲ್ಸ್ ಇಂದ ಬಾಡಿ ಟಿಶ್ಯೂಸ್ ವರೆಗೂ ಬ್ಲಡ್ ಹೋಗ್ಬೇಕು. ಸೊ ಹಾಗಾಗಿ ಇಂಪಲ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇನಿಷಿಯೇಟ್ ಆಗೋದಕ್ಕೆ AVN, ಏಟ್ರಿಯೋ ವೆಂಟ್ರಿಕ್ಯುಲರ್ ನೋಡ್. ಅದು ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಅನ್ನ ಇನಿಷಿಯೇಟ್ ಮಾಡುತ್ತೆ. ಅದಾದ್ಮೇಲೆ ವೆಂಟ್ರಿಕ್ಯುಲರ್ ಡಿಪೋಲರೈಸೇಷನ್. ಸೊ ಈ ಡಯಾಗ್ರಾಮ್ ಅನ್ನ ತಪ್ಪದೆ ಕಲ್ತ್ಕೊಳ್ಳಿ, ಈ ರೀಲ್ ಅನ್ನ ಸೇವ್ ಮಾಡ್ಕೊಳ್ಳಿ, ಮತ್ತೆ ಈ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ಪಾರ್ಟ್ 3 ಬೇಕು. ಯಾವ್ದಪ್ಪ ಥರ್ಡ್ ಡಯಾಗ್ರಾಮ್ ಅಂತಂದ್ರೆ ನಿಮ್ಮ ಗೆಸ್ ಅನ್ನ ಕಾಮೆಂಟ್ಸ್ ಅಲ್ಲಿ ಹಾಕಿ.